ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಈ ಬೆನ್ನಲ್ಲೇ ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದ್ರೆ ಮಂಜುನಾಥ್ರಿಗೆ ಮತ ಕೊಡಿ ಹೀಗಂತ ಹೇಳದವ್ರು ಯಾರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದ್ರೆ ಮಂಜುನಾಥ್ಗೆ ಮತ ಕೊಡಿ ಅಂತ ಹೇಳಿದ್ದಾರೆ ಮುನಿರತ್ನ ಅವರು. ಒಂದು ತಪ್ಪು ಮತ ಹಾಕಿದ್ರೆ ನಿಮಗೆ ಯಮ ಕಾಣಿಸ್ತಾನೆ, ಕುದಿಯೋ ಎಣ್ಣೆಗೆ ಹಾಕ್ತಾನೆ ಅಂತ ಮುನಿರತ್ನ ಅವರು ತಿಳಿಸಿದ್ದಾರೆ. ಸ್ವರ್ಗಕ್ಕೆ ಹೋದ್ರೆ ರಂಬೆ, ಊರ್ವಶಿ, ಮೇನಕೆ ಎಲ್ಲರನ್ನ ನೋಡ್ಬೋದು, ನರಕಕ್ಕೆ ಯಾಕೆ ಹೋಗ್ತೀರಾ? ಈ ಚುನಾವಣೆ ರಾಮ ರಾವಣರ ಯುದ್ಧ. ನಿಮಗೆ ರಾಮ ಬೇಕಾ ರಾವಣ ಬೇಕಾ, ಆಯ್ಕೆ ನಿಮ್ದು ಅಂತ ಹೇಳಿದ್ದಾರೆ. ನಾವು ಈ ರಾಮನನ್ನ ಪಾರ್ಲಿಮೆಂಟ್ಗೆ ಕಳುಹಿಸಬೇಕು, ಬಿಜೆಪಿ ಹೃದಯದಲ್ಲಿ ಜೆಡಿಎಸ್ ಇದೆ ಅಂತೆಲ್ಲ ಮುನಿರತ್ನ ಅವರು ಮಾತಾಡಿದ್ದಾರೆ. ಈ ಚುನಾವಣೆ ರಾಮ ರಾವಣರ ಯುದ್ಧ. ಯಾವುದು? ರಾಮ ರಾವಣರ ಯುದ್ಧ. ನಿಮಗೆ ರಾಮ ಬೇಕಾ ರಾವಣ ಬೇಕಾ ತೀರ್ಮಾನ ಮಾಡಿ. 500 ವರ್ಷಗಳ ಹಿಂದೆ ಬಾಬರ್ ಅನ್ನೋ ಒಂದು ವ್ಯಕ್ತಿ ಅಯೋಧ್ಯೆಗೆ ಬಂದು ರಾಮನ ದೇವಾಲಯನ ಧ್ವಂಸ ಮಾಡಿ ಹೋಗಿರ್ತಾರೆ. 500 ವರ್ಷ ಆದ್ಮೇಲೆ ಮತ್ತೆ ಒಬ್ಬ ಮೋದಿ ಅನ್ನೋ ವ್ಯಕ್ತಿ ಬಂದು ಆ ದೇವಸ್ಥಾನ ಕಟ್ಟಾರೆ. ಅಂತ ಒಂದು ಪುಣ್ಯ ಕಾಲ ಈ ವರ್ಷ ಇದೆಲ್ಲ ಪುಣ್ಯ ಕಾಲ. ಇಂಥ ಒಂದು ಪುಣ್ಯ ಕಾಲದಲ್ಲಿ ನಾವು ಈ ರಾಮನ್ನ ಪಾರ್ಲಿಮೆಂಟ್ ಕಳಿಸ್ಬೇಕಾ ಬೇಡ? ಕಳಿಸ್ಬೇಕು ತಾನೆ. ಆ ಕೆಲಸ ನೀವು ಮಾಡಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂತಹ ಕಮಲದ ಗುರುತಿಗೆ. ಕನಕಪುರದಲ್ಲಿ ನಡೆದಂತಹ ಬಿಜೆಪಿ ಹಾಗೂ ಜೆಡಿಎಸ್ ಸಮ್ಮೇಳನ ಸಭೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಡಿಕೆ ಸುರೇಶ್ ಅವರ ಗೆಲುವಿನ ಸೀಕ್ರೆಟ್ ಅನ್ನ ಒಂದೊಂದಾಗಿ ರಿವೀಲ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಿಂದೆ ಡಿಕೆ ಸುರೇಶ್ ಗೆಲುವಿಗೆ ನಾನೇ ಸಹಾಯ ಮಾಡಿದ್ದೆ, ನನ್ನ ತಮ್ಮನನ್ನ ಗೆಲ್ಲಿಸ್ಕೊಡಿ ಅಂತ ಡಿಕೆ ಶಿವಕುಮಾರ್ ನನ್ನ ಕಾಲಿಗೆ ಬಿದ್ದಿದ್ರು. ರಾಜಕೀಯ ವ್ಯವಸಾಯದಲ್ಲಿ ಡಿಕೆ ಬ್ರದರ್ಸ್ ಪ್ರವೀಣರು ಪ್ರತಿ ವರ್ಷ ಆಸ್ತಿ ಹೆಚ್ಚಿಸಿಕೊಂಡು ಶ್ರೀಮಂತರಾಗ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಅವರು ಕಳೆದ 3 ಸಾರಿ ಗೆದ್ದಾಗಲೂ ಕೂಡ ಒಂದ್ಸರಿ ನೀವು ಸಹಾಯ ಮಾಡಿದ್ದು ಜೆಡಿಎಸ್ ಅವರು, ಮೊದಲು 1-2 ಸಾರಿ ನಾನು ಸಹಾಯ ಮಾಡಿಬಿಟ್ಟೆ. ನಾನು ಬಂದು ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಯುವಾಗ ಕಾಲು ಬಿದ್ದು ಸಹಾಯ ಮಾಡಲೇಬೇಕು ಅಂತ ಅಮ್ಮನಿಗೆಂದ್ರು. ನಾನು 1-2 ಸಾರಿ ಸಹಾಯ ಮಾಡಿದೆ. ನಮ್ಮೆಲ್ಲರ ಸಹಾಯದಿಂದ ಇವತ್ತವರು 3 ಸಾರಿ ನಾನು ಶಾಸಕ, 3 ಸಾರಿ ಪಾರ್ಲಿಮೆಂಟ್ ಮೆಂಬರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಇವತ್ತು ಬದಲಾವಣೆ ಆಗಿದೆ. ಬದಲಾವಣೆ ಜನದ ನಿಯಮ. ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ.